ಮೊದಲನೇ ದಿನದ ಫಸ್ಟ್ ಡೇ ಫಸ್ಟ್ ಶೋ ಈಗಾಗಲೇ ಥಿಯೇಟರ್ ಫುಲ್ ಆಗಿದೆ, ಬಹಳ ಅದ್ಭುತವಾಗಿ ಹೋಗ್ತಾ ಇದೆ, ಎಷ್ಟು ಖುಷಿ ಇದೆ ಮೇಡಮ್. ಅದೆಲ್ಲದಕ್ಕಿಂತ ನೀವು ಕಂಟೆಂಟ್ ಏನು ಅನ್ನಿಸ್ತು, ಸಿನಿಮಾ ಏನಿಸ್ತು, ನೀವೇ ಆಡಿಯನ್ಸ್ ಕೇಳ್ಬೋದು. ಕಂಟೆಂಟ್ ಸೂಪರ್ ಆಗಿತ್ತು, ಕಂಟೆಂಟ್ ಸಕ್ಕತ್ತಾಗಿದೆ, ಅದ್ಭುತವಾಗಿದೆ. ಎಲ್ಲ ಮನೇಲಿ ನಡೆಯುವಂತಹ ಒಂದು ಅದ್ಭುತವಾದಂತಹ ಸ್ಟೋರಿ ಎಲ್ಲ ಹೆಣ್ಣಿನ ಮನಸ್ಸಿನಲ್ಲಿ ನಡೆಯುವಂಥ ಗೊಂದಲ. ನಾನು ಎಲ್ಲ ಇಂಟರ್ವ್ಯೂಸಲ್ಲಿ ಹೇಳ್ತಿದ್ದೆ, ತುಂಬ ರಿಯಾಲಿಟಿನ ತೊಗೊಂಬಂದಿದ್ವಿ, ತುಂಬ ಎಮೋಷನ್ಸ್ ಇದೆ ಸಿನಿಮಾ. ಇಲ್ಲಿ ಸ್ಟಾರ್ ಅಲ್ಲ ಕಿಂಗು, ಸ್ಟಾರ್ ಅಲ್ಲ ಸಿನಿಮಾ, ಕಂಟೆಂಟು ಅಂತ. ಸೊ ಅದು ಹಂಗೆ ಪ್ರೂವ್ ಆಗ್ತಾ ಇದೆ ಸಿನಿಮಾ. ಸೊ ಪಕ್ಕಾ ಕಂಟೆಂಟ್ ಸಿನಿಮಾ. ಕನ್ನಡದಲ್ಲಿ ಕಂಟೆಂಟ್ ಇಲ್ಲ ಅಂತ ಇದ್ರು, ಟಾರ್ಗೆಟ್ ಫುಲ್ಲಿ ಬಂದು ಲೈಫ್ ಟುಡೇ ಮಾಡಿದ್ದೀವಿ. ತೆಲುಗು ತಮಿಳಿಗಿಂತಲೂ ಚೆನ್ನಾಗಿ ಮಾಡಿದ್ದೀವಿ, ಇವಾಗಲೇ ಹೇಳ್ತಾ ಇದ್ದೀವಿ. ಸೊ ತೆಲುಗು ತಮಿಳಿಗಿಂತ ಚೆನ್ನಾಗಿ ಮಾಡಿದ್ದೀವಾ, ಆ ಥರ ಒಂದು ಕನ್ನಡ ಸಿನಿಮಾ ಮಾಡಿದ್ವಿ. ಎಲ್ಲ ಕನ್ನಡಿಗರು ಒಂದು ಸರಿ ಬಂದು ಥಿಯೇಟ್ರಲ್ಲಿ ನೋಡಿದ್ರೆ ಈ ಸಿನಿಮಾ 100% ದೊಡ್ಡ ಹಿಟ್ ಆಗುತ್ತೆ. ಕಂಪ್ಲೀಟ್ಲಿ ಎಮೋಷ್ನಲ್ ಸಿನಿಮಾ, ಜೊತೆಗೆ ಎಲ್ಲ ಕಮರ್ಷಿಯಲ್ಲು ಮಿಕ್ಸ್ ಮಾಡಿದ್ದೀವಿ. ಬೇಸಿಕ್ಲಿ ಇಟ್ಸ್ ಎನ್ ಎಮೋಷ್ನಲ್ ಸಿನಿಮಾ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಈಗಲೂ ಕೇಳ್ಕೊತೀವಿ. ಸಿನಿಮಾ ನೋಡೋರೆಲ್ಲ ಎಕ್ಸ್ಪ್ರೆಷನ್ ನಾವು ನೋಡಿದ್ವಿ ಈಚೆ ಬರ್ಬೇಕಾದ್ರೆ ಎಲ್ಲರೂ ಹ್ಯಾಪಿ ಆಗಿದ್ರು. ಆ್ಯಂಡ್ ಸಿನಿಮಾ ನಡೀಬೇಕಾದ್ರೂ ಕೂಡ ಪ್ರತಿಯೊಬ್ಬರು ರಿಯಾಕ್ಷನ್ ಏನೋ ಅವರೇ ಆ ಕ್ಯಾರೆಕ್ಟರ್ ಇದ್ದಾರೆ ಅನ್ನೋ ರೇಂಜಿಗೆ ರಿಯಾಕ್ಟ್ ಮಾಡ್ತಾ ಇದ್ರು ಕೆಳಗಡೆ ಇದು. ಆ ಒಂದು ಟಾರ್ಗೆಟ್ ಫುಲ್ಲಿನೇ ಈ ಸಿನಿಮಾ ಮಾಡಿದ್ದು. ಸೊ ಗೆಲ್ಲೇಬೇಕು ಅಂತ ಹೋದಾಗ ಒಂದು ಆಟದಲ್ಲೇ ಇದೆಲ್ಲ ಆಗುತ್ತೆ. ಸೊ ಈಗ ನನ್ನ ಖುಷಿ ಆಯ್ತು ಆ್ಯಕ್ಚುಲಿ. ಯಾವುದು ದೇವರಾಣೆಗೂ ಯಾವ ಫೀಲಿಂಗು ಮಾಡಿಲ್ಲ. ಕಾಲೇಜ್ಗೆ ಪ್ರಮೋಷನ್ಸ್ ಹೋಗಿದ್ದು, ಆ ಕಾಲೇಜ್ ಹುಡುಗರು ನಮಗೆ ಗೊತ್ತಿರೋ ಅವ್ರು ಎಲ್ಲನೂ ಸಾಂಗ್ಸ್ ನೋಡಿ ಬಂದಿದ್ದಾರೆ, ಟ್ರೈಲರ್ ನೋಡಿ ಬಂದಿದ್ದಾರೆ. ಎಷ್ಟೋ ಜನ ಸಿಕ್ಕ ಮಾತಾಡಿ ಸರ್ ನಿಮ್ಮ ಟ್ರೈಲರ್ ನೋಡಿ ಬಂದೆ, ಖುಷಿ ಆಗೋಯ್ತು. ಆಲ್ಮೋಸ್ಟ್ 80% ಫಿಲ್ಲು. ಓರಿಯನ್ ಮಾಲಲ್ಲಿ ನೋಡ್ರೆ ಹೌಸ್ಫುಲ್ ಅಂತ ಬರ್ತಾಯಿದೆ, ಆಗಲೇ ಬುಕ್ ಮೈ ಶೋಲಿ ಖುಷಿ ಆಗ್ತಾಯಿದೆ. ಸೊ ದಿಸ್ ಸಿನಿಮಾ ಏನೋ ಒಂದು ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಎಸ್, ಇನ್ನು ಪ್ರೀತಿ ಪ್ರೇಮ ಇದರಲ್ಲಿ ಬಿದ್ದಿರೋರು ಇಂತಹ ಒಂದು ದೊಡ್ಡ ಸಿನಿಮಾನ ನೋಡಲೇಬೇಕು ಅಂತ ಸಾಕಷ್ಟು ಜನ ಈಗಾಗಲೇ ಮೂವಿ ನೋಡಿದವ್ರು ಹೇಳಿದ್ರು. ನಿಮಗೆ ಹೇಗೆ ಅನ್ನಿಸ್ತಾರೆ? ಅವ್ರು ನೋಡಲೇಬೇಕು ಅಂತ ಮಾಡಿರೋ ಸಿನಿಮಾ ನಮ್ಮ ಸರ್ ಹೇಳ್ತಾರೆ. ಇಲ್ಲ ಮ್ಯಾಮ್, ಅದೇನೇ ಈಗ ನಾವು ಟ್ರೈಲರ್ ಇದಾದಾಗ ನೀವುಗಳೇ ಪ್ರಶ್ನೆ ಕೇಳಿದಾಗ ಅದನ್ನೇ ಹೇಳಿದ್ದು, ಕೂತ್ ನೋಡೋರಿಗೆ ಇದು ನಾನು ಅಂತ ಆನೇ ಅನ್ಸೋದು ಅಂತ. ಈಗ ನೀವೇ ಹೇಳಿದ್ರಿ ಅವ್ರು ಅಳ್ತಿದ್ರು, ನಗ್ತಿದ್ರು, ಆಡಿಯನ್ಸ್ ಅಬ್ಸರ್ವ್ ಮಾಡಿದ್ವಿ ಅಂತ. ಇದನ್ನೇ ಮ್ಯಾಮ್ ನಾವು ಕತೆ ಮಾಡೋಕೆ ಹೊಟ್ಟಿರೋದು. ಕೂತಿರೋ ಪ್ರತಿಯೊಬ್ಬನಿಗೂ ಇದು ನಾವೇ ಅಂತ ಫೀಲ್ ಆಗುತ್ತೆ. ಈಗ ಒಬ್ಬ ಹುಡುಗನ ಪ್ರೀತಿಸ್ತಾ ಇದ್ರು, ಅವ್ನ ತಂದೆ ಆಬ್ವಿಯಸ್ಲಿ ಮಗಳು ಪ್ರೀತಿಸಿರ್ತಾಳೆ, ಮಗಳನ್ನ ಆಬ್ವಿಯಸ್ಲಿ ತಂದೆ ಪ್ರೀತಿಸಿರ್ತಾನೆ. ಇದರಲ್ಲಿ ನೋಡಿ ಮಾವಾಳಿ ಒಂದು ಎಮೋಷನ್ ಒಂದೇ ಒಂದು ಸೀನ್ ಇದೆ, ಅದು ಎಷ್ಟು ಕನೆಕ್ಟ್ ಆಗುತ್ತೆ ಅಂದರೆ ಅದು ಅನುಭವಿಸೋರ್ಗೆ ಮಾತ್ರ ಗೊತ್ತು. ಬಿಕಾಸ್ ನಂದು ಲವ್ ಮ್ಯಾರೇಜು. ಸೊ ಅದು ಕನೆಕ್ಟ್ ಆಗ್ಬಿಡ್ತು ನನ್ನ ಲೈಫ್ಗೆ. ಹೌದಲ್ವಾ, ಹಿಂಗೆಲ್ಲ ದಾಟ್ಕೊಂಡು ಬಂದ್ವಿ ಅಲ್ವಾ ಅಂತ. ಸೊ ಇವತ್ತದೇ ನೀವುಗಳು ಹೇಳ್ತಿದ್ದೀರಾ, ಈಗ ಕೂತ್ ನೋಡೋನಿಗೆ ಇದು ನಂದೇ ಸಿನಿಮಾ ಅನ್ಸ್ಬಿಟ್ರೆ ಅಲ್ಲಿ ಗೆದ್ದಂಗೆ. ಈಗ ನಾವು ನಮ್ಮ ಕೆಲಸ ಮಾಡಿಟ್ಟಿದ್ದೀವಿ, ಇನ್ನು ನಿಮ್ಮ ಬರವಣಿಗೆನೇ ಈ ಸಿನಿಮಾಗೆ ಬರವಣಿಗೆ ನಿಮ್ಮ ಕೈಲಿದೆ, ಎಲ್ಲ ಜನರ ಕೈಯಲ್ಲಿದೆ. ಅದನ್ನು ತಲುಪಿಸೋದು ನಿಮ್ಮ ಕೈಲಿ. ಇನ್ನು ಈಗಾಗಲೇ ರೇಖಾ ಅವರ ಆ್ಯಕ್ಟಿಂಗಿಗೆ ಎಲ್ಲರೂ ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಮೆಚ್ಚುಗೆಯನ್ನು ಸೂಚಿಸಿದೆ. ಯಾಕೆಂತಂದರೆ ಕೆಲವೊಬ್ರು ಏನಂತ ಹೇಳಿದ್ರು, ಆಸ್ಕರ್ ಅವಾರ್ಡ್ ವಿನ್ನಿಂಗ್ ಅಷ್ಟು ಆ ಲೆವೆಲ್ಗೆ ಆ್ಯಕ್ಟಿಂಗ್ ಇದೆ ಅಂತ ಹೇಳಿದ್ರು. ಮೂವಿ ನೋಡಿದ್ರು, ನಿಮಗೆ ಏನು ಅನ್ನಿಸ್ತಿದೆ? ಮೇಡಮ್, ಇದು ಹೆಣ್ಣಿನ ಮನಸ್ಸಿನ ಸುತ್ತ ನಡೆಯೋ ಕಥೆನೇ ಮ್ಯಾಮ್. ಅದನ್ನೇ ನಾವು ಅವತ್ತು ಹೇಳಿದ್ದು. ಇದು ಯಾವುದೋ ಹೆಣ್ಮಗಳಿಗೆ ಬೈತಾ ಇದ್ದೀವಿ, ರೇಗಿಸ್ತಾ ಇದ್ದೀವಿ ಅಂತಲ್ಲ. ನಾವು ಟ್ರೈಲರಲ್ಲಿ ಯಾಕೆ ಹಂಗೆ ಮಾತಾಡಿದ್ವಿ ಅಂದರೆ ಈ ವಿಷಯ ಆಚೆಗೆ ಹೋಗಬಾರ್ದು ಅಂತ. ಇದು ಹೆಣ್ಣಿನ ಮನಸ್ಸಿನ ಗೊಂದಲದ ಮೇಲೆ ಮಾಡಿರೋ ಕಥೆ. ಈಗ ನೀವು ನೋಡಿದ್ಮೇಲೆ ನಿಮಗೆ ಅನಿಸುತ್ತೆ, ಇಲ್ಲಿ ಕೊನೆಯಲ್ಲಿ ಏನು ಹುಡುಗರು ಏನು ಗೆದ್ದಿಲ್ಲ. ಇಲ್ಲಿ ಪ್ರೀತಿ, ಹೆಣ್ಣುತನ, ಅವಳು ಒಳಗಿರೋ ಆ ಗೊಂದಲಗಳೇ. ಸೊ ನಿಮ್ಗೆ ಒಂದೇ ಒಂದು ಸೀನಲ್ಲಿ ಅನಿಸುತ್ತೆ ಗುರು ಈ ಹುಡುಗಿ ಸೂಪರ್ ಗುರು ಅಂತ. ಬಿಕಾಸ್ ನಾವು ಇದ್ರ ತಿರುಳನ್ನ ನಾವು ಟ್ರೈಲರಲ್ಲೇ ಬಿಟ್ಟು, ಅಂದರೆ ಟ್ರೈಲರ್ ಬಂದಾಗಲೇ ನೀವು ಕೇಳಿದ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದರೆ ಆ ಕ್ಯೂರಿಯಾಸಿಟಿ ಹೋಗ್ಬಿಡೋದು. ನಾವು ಅದಕ್ಕೆ ಯಾರಿಗೂ ಇಲ್ಲಿ ನೋವು ಮಾಡಿಲ್ಲ, ಯಾರಿಗೂ ಇಲ್ಲಿ ಹುಡುಗಿ ಮೇಲೂ ಹುಡುಗ ಮೇಲೂ ಅಂತ ಹೇಳೋಕ್ಕೆ ಹೋಗಿಲ್ಲ. ಪರಿಸ್ಥಿತಿ, ಮನಸ್ಥಿತಿ ಹಿಂಗೆಲ್ಲ ಮಾಡಿಸುತ್ತೆ. ನಿಮಗೆ ಅನಿಸುತ್ತೆ ರೇಖಾ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮತ್ತು ರೇಖಾ ಅವ್ರ ಆ್ಯಕ್ಟಿಂಗಿಗೆ ಜನರ ರೆಸ್ಪಾನ್ಸ್ ಬಗ್ಗೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಇಲ್ಲ, ಮುಂಚೆಯಿಂದ ನಾನೇ ಬೇಸಿಕ್ಕಿಂದ ಗೊತ್ತಿದ್ದು ಇಲ್ಲ ಈ ಥರ ಒಂದು ಪರ್ಫಾರ್ಮೆನ್ಸ್ ಇವ್ರ ಕೈಲೇ ಮಾಡಿಸ್ಬೇಕು, ಹಿಂಗೆ ಮಾಡಿಸ್ಬೇಕು ಅಂದರೆ ಇಟ್ ವಾಸ್ ಕಂಪ್ಲೀಟ್ಲಿ ಟಾರ್ಗೆಟೆಡ್. ಸೊ ಹಂಗೆ ಆಗಿದೆ. ಸೊ ನನಗೆ ಗೊತ್ತಿತ್ತು ಇವ್ರ ಪರ್ಫಾರ್ಮೆನ್ಸ್ 100% ಹಿಡಿಬೇಕು ಅಂತ. ನಾನು ಹೇಳಿದ್ನಲ್ಲ ಎಲ್ಲ ಒಂದು ಕಡೆ, ಒಂದು ಹೆಣ್ಣು ಹತ್ತಷ್ಟು ನಾನು ಅಳೋಕ್ಕಾಗಲ್ಲ, ಅವಳು ನಗಷ್ಟು ನಾನು ನಗೋಕ್ಕಾಗಲ್ಲ. ನಾನು ಸೊ ಎಲ್ಲ ಹುಡುಗರು ಇಂಟ್ರೋವರ್ಟ್ ಇರ್ತಾರೆ, ಬಟ್ ಈ ಹುಡುಗಿರು ಹಂಗೆ ಇರಲ್ಲ. ಸೊ ಅವ್ರಿಗೆ ಆ್ಯಕ್ಟ್ ಮಾಡೋಕ್ಕೆ ಬಿಟ್ಟಿದ್ದು. ದಯವಿಟ್ಟು ಬಂದು ಸಂತೋಷ್ ವಿತೌಟ್ ಫೀಲಿಂಗ್ ಹೌಸ್ಫುಲ್ ಆಗಿದೆ. ಓರಿಯನ್ ಮಾಲ್ ಹೌಸ್ಫುಲ್ ಆಗಿದೆ. ತುಂಬಾ ಖುಷಿ ಇದೆ. ಯಾರ್ಯಾರು ನೋಡ್ತಾರೆ, ನಾನು ನಿಜವಾಗ್ಲೂ ಅವ್ರ ಪಾದಕ್ಕೆ ನಾನು ನಮಸ್ಕಾರ ಹೇಳ್ತೀನಿ. ಕನ್ನಡದಲ್ಲಿ ಪಕ್ಕಾ ಕಂಟೆಂಟ್ ಇರೋ ಸಿನಿಮಾ ಬಂದಿದೆ. ನಿಮ್ಗಳೆಲ್ಲರ ಕತೆ ಸಿನಿಮಾ ಮೂಲಕ ತೆಗೆದಿದ್ದೀವಿ. ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ, ಇನ್ನಷ್ಟು ಕೆಲಸಗಳು ಮಾಡೋಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ. ಅದೇ ಕಥೆಯಲ್ಲಿರೋರೆಲ್ಲ ಹೊಸಬ್ರು ಇರ್ಬೋದು, ಬಟ್ ಕತೆ ನೋಡಿ ನಮ್ಮ ಸಿನಿಮಾಲಿ ಕಥೆನೇ ಇರೋ ಒಂದು ಸತಿ ಬಂದು ನೋಡಿ, ನಿಮಗೆ ಮೋಸ ಆಗೋದು.